ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಪ್ರನೌನ್ಸನ್ನು ಸ್ಟಾರ್ಟ್ ಮಾಡಿದ್ವಿ. ಪ್ರನೌನ್ಸಲ್ಲಿ ಕೈಂಡ್ಸ್ ಆಫ್ ಪ್ರನೌನ್ಸ್ ಒಟ್ಟು 8 ಪ್ರನೌನ್ಸ್ ಇವೆ. ಅದರಲ್ಲಿ ಈಗಾಗಲೇ ಒಂದು ಪ್ರನೌನ್ಸನ್ನು ಮುಗಿಸಿದ್ದೀವಿ, ಅದು ಪರ್ಸ್ನಲ್ ಪ್ರನೌನ್. ಪರ್ಸ್ನಲ್ ಪ್ರನೌನನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ಮುಂದಿನ 7 ಪ್ರನೌನ್ಸನ್ನು ನಾವು ನೋಡೋಣ. ಮೊದಲನೇದಾಗಿ ರಿಲೇಟಿವ್ ಪ್ರನೌನ್ಸ್: ಹೂ, ಹೂಸ್, whom, that, whoever, whichever, whatever, such as, etc. ಈ ರೀತಿಯಾಗಿ ಇವೆಲ್ಲ ರಿಲೇಟಿವ್ ಪ್ರನೌನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, he is the man who damaged your car. She is the girl whom I told about. This is the shirt that I bought. This is the mobile which I liked. I can get whatever I want. So here who, whom, that, which, whatever, these are all relative pronouns. ರಿಲೇಟಿವ್ ಪ್ರನೌನ್ಸ್ ಅಂದರೆ ಸಂಬಂಧವಾಚಕ ಸರ್ವನಾಮಗಳು ಅಂತ ಕರಿತೀವಿ. ಅಂದರೆ ಇವು 2 ಶಬ್ದಗಳ ನಡುವೆ 2 ಫ್ರೇಸಸ್ ಅಥವಾ 2 ಕ್ಲಾಸಸ್ ಅಥವಾ 2 ಸೆಂಟೆನ್ಸ್ಗಳನ್ನು ಸಂಬಂಧಿಸಲು ಬಳಸ್ತಕ್ಕಂಥ ಪ್ರನೌನ್ಸ್ಗಳಾಗಿವೆ. ಹಾಗಾಗಿ ಇವುಗಳನ್ನು ನಾವು ರಿಲೇಟಿವ್ ಪ್ರನೌನ್ಸ್ ಅಂತ ಕರಿತೀವಿ. ಇವೆಲ್ಲವೂ ಕೂಡ 2 ಶಬ್ದಗಳನ್ನು, 2 ವಾಕ್ಯಗಳನ್ನು, 2 ಉಪವಾಕ್ಯಗಳನ್ನು ಅಥವಾ 2 ವಾಕ್ಯಾಂಗಗಳನ್ನು ಜೋಡಿಸುವಂತಹ ಕೆಲಸವನ್ನು ಮಾಡುತ್ತವೆ. ರಿಫ್ಲೆಕ್ಸಿವ್ ಪ್ರನೌನ್ಸ್ ಅಂದರೆ ಪ್ರತಿಫಲನಾತ್ಮಕ ಸರ್ವನಾಮಗಳು. ರಿಫ್ಲೆಕ್ಸಿವ್ ಪ್ರನೌನ್ಸ್ ಆರ್ ರಿಫ್ಲೆಕ್ಟ್ ಆನ್ ದ ಸಬ್ಜೆಕ್ಟ್. ಅಂದರೆ ಪ್ರತಿಫಲನೆ ಎದರ ಮೇಲೆ ಆಗುತ್ತಪ್ಪ ಅಂತಂದರೆ ಸಬ್ಜೆಕ್ಟ್ ಮೇಲೆ ಕ್ರಿಯೆಯ ಪ್ರತಿಫಲನವಾಗುವ ಸರ್ವನಾಮಗಳನ್ನು ರಿಫ್ಲೆಕ್ಸಿವ್ ಪ್ರನೌನ್ಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಕ್ರಿಯೆಯ ಪ್ರತಿಫಲನ ಸಬ್ಜೆಕ್ಟ್ ಅಂದರೆ ಕರ್ತೃವಿನ ಮೇಲೆ ಆಗುವುದರಿಂದ ಇವೆಲ್ಲವೂ ರಿಫ್ಲೆಕ್ಸಿವ್ ಪ್ರನೌನ್ಸ್ ಆಗುತ್ತವೆ. ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್, ಅವರ್ ಸೆಲ್ಸ್, ಯುವರ್ ಸೆಲ್ಸ್, ದೆಮ್ ಸೆಲ್ಸ್ ಇವೆಲ್ಲವೂ ಕೂಡ ರಿಫ್ಲೆಕ್ಸಿವ್ ಪ್ರನೌನ್ಸ್ಗಳು. ಫಾರ್ ಎಕ್ಸಾಂಪಲ್, ಐ ಚೀಟೆಡ್ ಮೈ ಸೆಲ್ಫ್. ಯು ಡೂ ಯುವರ್ ಸೆಲ್ಫ್. He dances himself. We kept ourselves quiet. You both spoiled yourselves. They are playing themselves. So, in these sentences, myself, yourself, himself, ourself, yourselves, these are all reflecting on the subject. I cheated myself ಅಂದರೆ ನನ್ನಷ್ಟಕ್ಕೆ ನಾನು ಮೋಸ ಹೋದೆ. ಯು ಡೂ ಯುವರ್ ಸೆಲ್ಫ್ ನಿನ್ನಷ್ಟಕ್ಕೆ ನೀನು ಮಾಡು. ಹಿ ಡಾನ್ಸಸ್ ಹಿಮ್ಸೆಲ್ಫ್ ಅವನಷ್ಟಕ್ಕೆ ಅವನು ನೃತ್ಯ ಮಾಡುತ್ತಾನೆ. ವಿ ಕೆಪ್ಟ್ ಅವರ್ ಸೆಲ್ವ್ಸ್ ಕ್ವೈಟ್ ನಮ್ಮಷ್ಟಕ್ಕೆ ನಾವು ಸುಮ್ಮನಾದೆವು. ಯು ಬೋತ್ ಸ್ಪಾಯ್ಲ್ಡ್ ಯುವರ್ ಸೆಲ್ಸ್ ನಿಮ್ಮಷ್ಟಕ್ಕೆ ನೀವು ಹಾಳಾದಿರಿ. ದೇ ಆರ್ ಪ್ಲೇಯಿಂಗ್ ದೆಮ್ಸೆಲ್ಸ್ ಅವರಷ್ಟಕ್ಕೆ ಅವರು ಆಟವಾಡುತ್ತಾರೆ. ಈ ರೀತಿಯಾಗಿ ಕ್ರಿಯೆಯು ಕರ್ತೃವಿನ ಮೇಲೆ ಪ್ರತಿಫಲನವಾಗುವುದನ್ನೇ ನಾವು ರಿಫ್ಲೆಕ್ಸಿವ್ ಪ್ರನೌನ್ಸ್ ಎಂದು ಕರೆಯುತ್ತೇವೆ. ಎಂಪ್ಯಾಟಿಕ್ ಪ್ರನೌನ್ಸ್. ಎಂಪ್ಯಾಟಿಕ್ ಪ್ರನೌನ್ಸ್ ಮೀನ್ಸ್ ಎಂಪ್ಯಾಸಿಸ್. ಇಲ್ಲಿ ಸಬ್ಜೆಕ್ಟನ್ನು ಎಂಪ್ಯಾಸಿಸ್ ಮಾಡಿ ಹೇಳುವಂಥ ಪ್ರನೌನ್ಸ್ಗಳೆಲ್ಲ ಎಂಪ್ಯಾಟಿಕ್ ಪ್ರನೌನ್ಸ್ಗಳಾಗುತ್ತವೆ. ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್, ಅವರ್ ಸೆಲ್ಸ್, ಯುವರ್ ಸೆಲ್ಸ್, ದೆಮ್ ಸೆಲ್ಸ್ ಈ ರೀತಿ ಎಂಪ್ಯಾಟಿಕ್ ಪ್ರನೌನ್ಸ್ಗಳು ಬರುತ್ತವೆ. ಸಬ್ಜೆಕ್ಟ್ ಆದ ಕೂಡಲೇ ಬರ್ತಕ್ಕಂಥ ಈ ಪ್ರನೌನ್ಸ್ಗಳನ್ನು ನಾವು ಎಂಪ್ಯಾಟಿಕ್ ಪ್ರನೌನ್ಸ್ ಅಂತ ಕರಿತೀವಿ. ಐ ಮೈ ಸೆಲ್ಫ್ ಡೂ ಇಟ್ ಅಂದರೆ ನಾನೇ ಮಾಡಿದೆ. ಯು ಯುವರ್ ಸೆಲ್ಫ್ ಕಂಪ್ಲೀಟ್ ಇಟ್ ನೀನೇ. ವಿ ಅವರ್ ಸೆಲ್ವ್ಸ್ ನಾವೇ. ದೇ ದೆಮ್ ಸೆಲ್ಸ್ ಅವರೇ. ವಿನೋದ್ ಹಿಮ್ಸೆಲ್ಫ್ ವಿನೋದನೇ. ಸಿ ಹರ್ ಸೆಲ್ಫ್ ಅವಳೇ. ಈ ರೀತಿ ನಾನೇ, ನೀನೇ, ಅವನೇ, ಅವಳೇ, ಅವರೇ ಈ ರೀತಿ ಸಬ್ಜೆಕ್ಟನ್ನು ಎಂಪ್ಯಾಸಿಸ್ ಮಾಡಿ ಸಬ್ಜೆಕ್ಟ್ಗೆ ಸ್ಟ್ರೆಸ್ ಕೊಡುವಂತಹ ಪ್ರನೌನ್ಸ್ಗಳನ್ನು ನಾವು ಎಂಪ್ಯಾಟಿಕ್ ಪ್ರನೌನ್ಸ್ಗಳಂತ ಕರಿತೀವಿ. ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಸ್. We use these demonstrative pronouns to point out something or someone. This, that, these, those, these are demonstrative pronouns. ಅಂದರೆ ಒಂದು ವಸ್ತು ಆಗಲಿ, ವ್ಯಕ್ತಿ, ಸ್ಥಳ, ಪ್ರಾಣಿ, ಪಕ್ಷಿ ಯಾವುದನ್ನೇ ಆಗಲಿ ಗುರುತಿಸಲಿಕ್ಕೆ ಅಥವಾ ಪಾಯಿಂಟ್ಔಟ್ ಮಾಡಿ ಇದೇ ಅದೇ ಅಂತ ಹೇಳಲಿಕ್ಕೆ ನಾವು ಬಳಸ್ತಕ್ಕಂಥ ಸರ್ವನಾಮಗಳನ್ನು ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಸ್ ಅಂತ ಕರಿತೀವಿ. ದಿಸ್ ಈಸ್ ಮೈ ಶರ್ಟ್. That is Kohli. Those are our children. These are your mistakes. So this, that, these, those ಇವೆಲ್ಲವೂ ಕೂಡ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಸ್ ಅಂತ ಕರಿತೀವಿ. ಇವುಗಳನ್ನು ನಾವು
ಪಾಯಿಂಟ್ಔಟ್ ಮಾಡ್ತೀವಿ, ಪಾಯಿಂಟ್ಔಟ್ ಮಾಡಲಿಕ್ಕೆ ಬಳಸ್ತೀವಿ. ವಿ ಯೂಸ್ ದೀಸ್ ಪ್ರನೌನ್ಸ್ ಟು ಪಾಯಿಂಟ್ ಔಟ್ ಸಮಥಿಂಗ್ ಆರ್ ಸಮ್ವನ್. ಇಂಡೆಫಿನಿಟ್ ಪ್ರನೌನ್ಸ್ ಅಂದರೆ ಅನಿಶ್ಚಿತ ಸರ್ವನಾಮಗಳು ಅಥವಾ ಪರಿಣಾಮವಾಚಕ ಸರ್ವನಾಮಗಳು. ಅಂದರೆ ಇವು ನಿರ್ದಿಷ್ಟವಾಗಿ ಇಷ್ಟೇ ಅಂತ ಸಂಖ್ಯೆ ಇರಲ್ಲ, ಹೆಚ್ಚು ಕಡಿಮೆ ಇರುವಂತಹ ಒಂದು ಪ್ರನೌನ್ಸ್ಗಳು. ಫಾರ್ ಎಕ್ಸಾಂಪಲ್ ಒನ್, ಆಲ್, ಸಮ್, ಮೆನಿ, ಫ್ಯೂ, ಎನಿ ಒನ್, ಎನಿಬಡಿ, ನೋಬಡಿ, ಅನದರ್, ಎಟ್ಸೆಟ್ರಾ. ಈ ರೀತಿಯಾಗಿ ಅನಿರ್ದಿಷ್ಟವಾದಂಥ ಒಂದು ಸಂಖ್ಯೆಯನ್ನು ಹೇಳುವಂಥ ಪ್ರನೌನ್ಸ್ಗಳು. ಫಾರ್ ಎಕ್ಸಾಂಪಲ್ ಆಲ್ ವಾಚ್ಡ್ ದ ಡ್ರಾಮಾ, ಎಲ್ಲರೂ ಡ್ರಾಮಾ ನೋಡಿದರು. ಸೊ ಎಲ್ಲರೂ ಅಂದರೆ ಇಲ್ಲಿ ನಿರ್ದಿಷ್ಟವಾದಂಥ ಸಂಖ್ಯೆ ಇಷ್ಟೇ ಅಂತ ಇಲ್ಲ. ಸೊ ಫ್ಯೂ ಬಾಯ್ಸ್ ಆರ್ ಸೋ ಗುಡ್, ಕೆಲವು. ಸಂಬಡಿ, ನೋ ಒನ್, ಎನಿಬಡಿ. ಸೊ ದೀಸ್ ಆರ್ ಆಲ್ ಇಂಡೆಫಿನೆಟ್ ಪ್ರನೌನ್ಸ್. ಅಂದರೆ ಅಷ್ಟು, ಇಷ್ಟು, ಎಲ್ಲರೂ, ಹಲವು, ಕೆಲವು, ಈ ರೀತಿಯಾಗಿ ಹೇಳುವಂತಹ ಪ್ರನೌನ್ಸ್ಗಳನ್ನು ನಾವು ಇಂಡೆಫಿನೆಟ್ ಪ್ರನೌನ್ಸ್ ಅಂತ ಕರಿತೀವಿ. ಇಂಟ್ರಾಗೇಟಿವ್ ಪ್ರನೌನ್ಸ್ ಅಂದರೆ ಪ್ರಶ್ನಾರ್ಥಕ ಸರ್ವನಾಮಗಳು. ಆಲ್ WH ಕ್ವಶನ್ಸ್ ಲೈಕ್ ವಾಟ್, ಹೂ, ವೈ, ವಿಚ್, ಎಟ್ಸೆಟ್ರಾ. ದೀಸ್ ಆರ್ ಆಲ್ ಇಂಟ್ರಾಗೇಟಿವ್ ಪ್ರನೌನ್ಸ್. ಫಾರ್ ಎಕ್ಸಾಂಪಲ್ ಹೂ ಆರ್ ಯು, whom do you want, what do you want, when will you come, how many of you. So all WH question words are all interrogative pronouns. ಸೊ ಇಲ್ಲಿಗೆ ನಾವು ಎಲ್ಲ ಸರ್ವನಾಮಗಳನ್ನು ಪ್ರನೌನ್ಸನ್ನು ಮುಗಿಸ್ದಂಗಾಯಿತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.